ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಿಂದ ಈಗಾಗಲೇ ಆಗಿರ್ತಕ್ಕಂತಹ ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ ಆಗಿರಬಹುದು ಮತ್ತು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಿಂದ ಮುಂಬರುವ ಎಲ್ಲ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡಲಿಕ್ಕೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಒಂದು ಹೊಸ ಲಿಂಕನ್ನು ಪ್ರಕಟಿಸಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಎಲ್ಲ ಮಾಹಿತಿಯನ್ನು ಪಡೀಲಿಕ್ಕೆ KFD ರಿಕ್ರೂಟ್ಮೆಂಟ್ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ನಂತರದಲ್ಲಿ ಮೊದಲಿಗೆ ಬರ್ತಕ್ಕಂತಹ KFD recruitment.in ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಇಲ್ಲಿ ಗಮನಿಸಬಹುದು, ಇಲಾಖೆಯ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 10/6/2026 ಅಂತ ಇದೆ. ಸೊ 2025 ನಂತರ ಜಾರಿ ಮಾಡಿದ ಯಾವುದೇ ಆದೇಶ, ಅಧಿಸೂಚನೆ ಮತ್ತು ಮಾಹಿತಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಲಿಂಕ್ ಇರತಕ್ಕಂತಹದ್ದು. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರ್ತಕ್ಕಂಥದ್ದು. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು, ಫಾರ್ ಡೀಟೇಲ್ಸ್ ಆ್ಯಂಡ್ ಆರ್ಡರ್ಸ್ ನೋಟಿಫಿಕೇಷನ್ಸ್ ಇನ್ಫಾರ್ಮೇಷನ್ಸ್ ಪೋಸ್ಟ್ 10/6/2025 ರಿಗಾರ್ಡಿಂಗ್ ರಿಕ್ರೂಟ್ಮೆಂಟ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಇರತಕ್ಕಂಥದ್ದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ಮುಂಬರುವ ಅಧಿಸೂಚನೆಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ಈಗಾಗಲೇ ಅಧಿಸೂಚನೆ ಆಗಿರತಕ್ಕಂತಹ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದಾಗಿರ್ತಕ್ಕಂತಹದ್ದು. ಈಗ ಪ್ರಮುಖವಾಗಿ ಬೀಟ್ ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೀಲಿಕ್ಕೆ ಇಲ್ಲಿ ಬೀಟ್ ಫಾರೆಸ್ಟ್ ಅಂತ ಒಂದು ಲಿಂಕ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂದರೆ ಈ ಒಂದು ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ 1:20 ಯಾರು ಫಿಸಿಕಲ್ ಮತ್ತು ಮೆಡಿಕಲಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಮತ್ತು ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಹತೆಯನ್ನು ಪಡೆದಿದ್ದಾರೆ ಅವರ ಒಂದು ಲಿಸ್ಟನ್ನು ವಿವಿಧ ಸರ್ಕಲ್ ವೈಸ್ ಪ್ರಕಟಿಸ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ನಿಮ್ಮ ಒಂದು ಸರ್ಕಲ್ಗೆ ಸಂಬಂಧಪಟ್ಟಂತೆ ನೀವು ರಿಟರ್ನ್ ಎಕ್ಸಾಮಿನೇಷನ್ಗೆ ಎಲಿಜಿಬಿಲಿಟಿ ಇದ್ದೀರಾ ಅಥವಾ ಇಲ್ವಾ ಎಂಬುದನ್ನು ಚೆಕ್ ಮಾಡಲಿಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂತಹ ಸರ್ಕಲ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕವಾಗಿ ಮಾಹಿತಿನ ಪಡೆಯಬಹುದಾಗಿರ್ತಕ್ಕಂತಹದ್ದು.